ತಮಿಳುನಾಡು ರಾಜಕಾರಣ ನೋಡ್ತಾ ಇದ್ದೀವಿ. ಟಿ.ವಿ.ಕೆ ಮತ್ತು ಅಣ್ಣಾ ಡಿ.ಎಂ.ಕೆ ಹಾಗೂ ಡಿ.ಎಂ.ಕೆ ಇವರ ಸ್ಥಾನಗಳು ಒಂದು ಕಡೆ ಬರ್ತಾ ಇದೆ. ಟಿ.ವಿ.ಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ತಮಿಳುನಾಡಲ್ಲಿ ಕಾಣಿಸ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಅಂತ ಬಂದಾಗ ಬಿ.ಜೆ.ಪಿ ಇಲ್ಲಿಯವರೆಗೆ ಸೋ ಫಾರ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ವೆಸ್ಟ್ ಬೆಂಗಾಲಲ್ಲಿ ಇದೇ ಬಿ.ಜೆ.ಪಿ ಬರ್ತಾ ಇದೆ. ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎರಡನೇ ಸ್ಥಾನದಲ್ಲಿ ಟಿ.ಎಂ.ಸಿ ಇದೆ. ತೃಣಮೂಲ ಕಾಂಗ್ರೆಸ್ ಇದೆಯಲ್ಲ ಎರಡನೇ ಸ್ಥಾನದಲ್ಲಿ ಕಾಣಿಸ್ತಾ ಇದೆ. ಬಿ.ಜೆ.ಪಿ 137 ಇನ್ನೊಂದು 11 ಸ್ಥಾನ ಬಂದುಬಿಟ್ರೆ ಸರಳ ಬಹುಮತಕ್ಕೆ ಬಿ.ಜೆ.ಪಿಗೆ ಸಾಕು ಅಧಿಕಾರಕ್ಕೆ ಬರಲಿಕ್ಕೆ. ಲೀಡಲ್ಲಿ ಇರೋದು ರಿಸಲ್ಟ್ ಬಂದಿರೋದು ನಾನು ಹೇಳ್ತಾ ಇಲ್ಲ. ಇಲ್ಲಿ ರಿಸಲ್ಟ್ ಬಂದ ಮೇಲೆ 148 ಕಾಯ್ದುಕೊಂಡರೆ ಬಿ.ಜೆ.ಪಿಯವರು ವೆಸ್ಟ್ ಬೆಂಗಾಲ್ ರೂಲ್ ಮಾಡಬಹುದು ಅವರು ಅಂತ. ಆದರೆ ತಮಿಳುನಾಡು ಇದೆಯಲ್ಲ ಹಂಗ್ ಅಸೆಂಬ್ಲಿ ಆಗುವಂಥ ಎಲ್ಲ ಲಕ್ಷಣ ಇದೆ. ಹಂಗಾದರೆ ಹೆಂಗೆ ಅಂತ ಕತೆ ಇದು. ಹಂಗ್ ಅಸೆಂಬ್ಲಿ ಆದರೆ ಹೆಂಗೆ ತಮಿಳುನಾಡಲ್ಲಿ ಕತೆ ಇದೆ. ಯಾರೊಂದಿಗೆ ಯಾರಿಗೂ ಆಗಲ್ಲ. ಇಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನು ಟೀಕೆ ಮಾಡ್ಕೊಂಡೇ ಬಂದಂಥವ್ರು. ಇಲ್ಲಿ ವಿಜಯ್ ನೋಡ್ತಾ ಇದ್ದೀವಿ. ಟಿ.ವಿ.ಕೆ 90 ಸ್ಥಾನಗಳು ಲೀಡಲ್ಲಿದ್ದಾರೆ. ಇದರಾಚೆಗೆ ಯಾಕೋ ದಾಟ್ತಾ ಇಲ್ಲ ಇಲ್ಲಿ ಅಂಕಿಗಳು. ಅಲ್ಲಲ್ಲೇ ಒಂಥರ ಸ್ಟಾಗ್ನೆಂಟ್ ಆಗುವಂತೆ ಕಾಣಿಸ್ತಾ ಇದೆ ನಮಗೆ ತಮಿಳುನಾಡಿನ ಮಟ್ಟಿಗೆ. ಇನ್ನು ಅಸ್ಸಾಂ ಯಾರು ರೂಲ್ ಮಾಡ್ತಾ ಇದ್ರೋ ಅವರೇ, ಪುದುಚೇರಿ ಯಾರು ರೂಲ್ ಮಾಡ್ತಾ ಇದ್ರು ಅವರೇ. ಕೇರಳ ಅಂತ ಬಂದಾಗ UDF ರೂಲ್ ಮಾಡುತ್ತೆ, ಅನುಮಾನ ಬೇಡ. 71 ಬೇಕು ಕೇರಳದಲ್ಲಿ, 86 ಇದ್ದಾರೆ UDFನವರು. ಬಹುಮತಕ್ಕೆ ಇನ್ನು 27 ಸ್ಥಾನ ಮಾತ್ರ ಬಾಕಿ ಇದೆ. 27 ಸ್ಥಾನ ಮಾತ್ರ ಬಾಕಿ ಇರೋದು. ಮೊದಲ ಪ್ರಯತ್ನದಲ್ಲೇ ಭಾರಿ ಸಕ್ಸಸ್ ಕಾಣ್ತಾ ಇದ್ದಾರೆ ವಿಜಯ್. ಆದರೆ ಆ 27 ಸ್ಥಾನ ಇದೆಯಲ್ಲ ಅಷ್ಟು ಈಸಿ ಇಲ್ಲ ತಮಿಳುನಾಡಲ್ಲಿ. ನೋಡಿ, ತಮಿಳುನಾಡಲ್ಲಿ 213 ಕೌಂಟಿಂಗ್ ಆಗಿಬಿಟ್ಟಿದೆ. 234 ಆಗಬೇಕು. ಆ ಉಳಿದಿರುವಂಥ ಕ್ಷೇತ್ರಗಳಲ್ಲೂ ಟಿ.ವಿ.ಕೆ ಇದೇ ಕಮಾಲ್ ಮಾಡಿ 27-30 ಪಡೆದುಕೊಂಡಲ್ಲಿ ತಮಿಳುನಾಡಲ್ಲಿ ಯಾರ ಸಹವಾಸ ನನಗೆ ಬೇಕಾಗಿಲ್ಲ, ಯಾರಿಗೆ ಅಮ್ಮಯ್ಯ ದಮ್ಮಯ್ಯ ಅನ್ನೋಂಗಿಲ್ಲ, ನಾನೇ ಅಧಿಕಾರ ಮಾಡಬಹುದು ಅಂತೇಳಿ ವಿಜಯ್ ಮಾಡಬಹುದಾಗತ್ತೆ. ಇಲ್ಲದೇ ಇದ್ದರೆ ನಿಮಗೆ ನೋಡಿ ಟಿ.ವಿ.ಕೆ 100 ಟಿ.ವಿ.ಕೆ 100 ಶತಕ ಮುಟ್ಟಿದೆ ತಮಿಳುನಾಡಲ್ಲಿ. ಟಿ.ವಿ.ಕೆ ತಮಿಳಿಗ ವೆಟ್ರಿ ಕಳಗಂ ಸೆಂಚುರಿ. ವಿಜಯ್ ಸೆಂಚುರಿ ಬಾರ್ಸಾಯಿತು ತಮಿಳುನಾಡಲ್ಲಿ. ಇನ್ನು 18 ಸ್ಥಾನ ಬಂದುಬಿಟ್ರೆ, ಇನ್ನು 18 ಸ್ಥಾನ ಬಂದು ಆ ಲೀಡು ಕೂಡ ವಿಕ್ಟ್ರಿಯಾಗಿ ಕನ್ವರ್ಟ್ ಆಗಿಬಿಟ್ರೆ ಇದೇ ವಿಜಯ್ ಆರಾಮಾಗಿ CM ಆಗ್ಬೋದು ತಮಿಳುನಾಡಿಗೆ. ಒಂದು ವೇಳೆ ವಿಜಯ್ ಜೊತೆಗೆ ಅಣ್ಣಾ ಡಿ.ಎಂ.ಕೆ ಬಂದು CM ಆಗೋದು ನಂದೇ ಸರ್ಕಾರ ಇರುತ್ತೆ, ನಿಮಗೊಂದು 10-15 ಮಿನಿಸ್ಟ್ರಿಗಿರಿ ಕೊಡ್ತೀವಿ ಅಂದರೂ ಕೂಡ ತಮಿಳುನಾಡಲ್ಲಿ ಈಗಿನ ನಂಬರ್ಗಳ ಪ್ರಕಾರವೇ ಗೆಲುವು ಬಂದುಬಿಟ್ರೆ ವಿಜಯ್ CM ಆಗೋದು ತಪ್ಪಿಸೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ರೀ. ವಿಜಯ್ CM ಆಗೋ ತಪ್ಪಿಸೋಕ್ಕೆ ಈ ನಂಬರ್ಗಳು ವಿಜಯವಾಗಿ ಪರಿವರ್ತನೆ ಆಗಿಬಿಟ್ರೆ ಯಾರಿಗೂ ಸಾಧ್ಯನೇ ಇಲ್ಲ. ಅದು ಬಿ.ಜೆ.ಪಿ ಅಲ್ಲಿಗೆ ಕೊಚ್ಚಿ ಹೋಗ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಟಿ.ಎಂ.ಸಿ ಮಮತಾ ಬ್ಯಾನರ್ಜಿ 4ನೇ ಬಾರಿಗೆ CM ಆಗೋ ಕನಸು ಕಾಣ್ತಾ ಇದ್ರಲ್ಲ, ಅದು ಅಷ್ಟು ಸುಲಭ ಇಲ್ಲ. ಈ ಬಾರಿ ಬಹುಮತದ ಗಡಿ ದಾಟಿ ಮುನ್ನುಗ್ತಾ ಇದೆ ಬಿ.ಜೆ.ಪಿ. ವೆಸ್ಟ್ ಬೆಂಗಾಲಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಬಹುಮತಕ್ಕೆ ಇನ್ನೊಂದು 10 ಸೀಟ್ ಬೇಕು ಬಿ.ಜೆ.ಪಿಗಲ್ಲಿ. 10 ಸೀಟ್ ಬೇಕು. ಅದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ 138 ಬಿ.ಜೆ.ಪಿ ಇದೆ, ಅಲ್ಲಿ 148 ಬೇಕು ಸರಳ ಬಹುಮತಕ್ಕೆ ಅಧಿಕಾರವನ್ನು ಮಾಡಲಿಕ್ಕೆ. ಸೊ ಅದರ ಹತ್ತತ್ರ ಬಿ.ಜೆ.ಪಿ ಬರ್ತಾ ಇದ್ದಾರೆ ಅಂತ ಆಗ್ತಾ ಇದೆ. ಹಾಗಾಗಿ ಟಿ.ಎಂ.ಸಿ 107ನಲ್ಲಿ ಸ್ಟಕ್ ಆಗಿರೋದು ಟಿ.ಎಂ.ಸಿ ವೆಸ್ಟ್ ಬೆಂಗಾಲಲ್ಲಿ. ಹಾಗಾಗಿ ಅವರಿಗೆ ಅಧಿಕಾರ ಮಾಡುವುದು ಬಹುತೇಕ ಕಷ್ಟ ಅಂತ ಇಲ್ಲಿ ವಿಶ್ಲೇಷಣೆ ಬರ್ತಾ ಇದೆ. ಬಂಗಾಳದಲ್ಲಂತೂ ಬಿ.ಜೆ.ಪಿ ಅಧಿಕಾರಕ್ಕೆ ಬಹಳ ಸನಿಹದಲ್ಲಿ ಅಲ್ಲಿ ಬರ್ತಾ ಇದೆ. ಬಿ.ಜೆ.ಪಿಯ ಅಲೆಗೆ ವೆಸ್ಟ್ ಬೆಂಗಾಲಲ್ಲಿ ತಮಿಳುನಾಡು ಅಥವಾ ಟಿ.ಎಂ.ಸಿ ಇಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದು. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಬರೀ 3 ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ನ ಪ್ರೆಸೆನ್ಸ್ ಕಾಣಿಸ್ತಾ ಇದೆ. ಇತರ 4ರಲ್ಲಿ ಇದ್ದಾರಲ್ಲಿ. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ತಮಿಳುನಾಡು ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ. ಶಿವಕುಮಾರ್ ಜೋಹಳ್ಳಿ, ತಮಿಳುನಾಡು ನಾವು ಚೆಕ್ ಮಾಡ್ಕೊಂಬಿಟ್ರೆ ವಿಜಯ್ CM ಆಗೋ ತಪ್ಪಿಸೋಕ್ಕೆ ಯಾರ್ಯಾರಿಗೂ ಸಾಧ್ಯ ಇಲ್ಲ ಅಂಥೇಳಿ ನಂಬರ್ಗಳು ಹೇಳ್ತಾ ಇದೆ. ಅಲಯನ್ಸ್ ಆದರೂ ಅದೇ ನಿಜ. ಅಕಸ್ಮಾತ್ ಅಲಯನ್ಸ್ ಆಗದೆ ಇನ್ನೂ ಒಂದು 25 ಸ್ಥಾನ ವಿಜಯ್ ಸಿಕ್ಕಿಬಿಟ್ರು ಕೂಡ ವಿಜಯೇ CM ಆಗ್ಬೋವಂಥ ಚಾನ್ಸಸ್ ಇದೆ. ಒಂದು ಹೊಸ ಥರದ ಅಲೆಗೆ ತಮಿಳುನಾಡು ಸಾಕ್ಷಿ ಆಗ್ತಿದೆಯಾ ಅಂತ ಶಿವು? ರಮಕಾಂತ್, ತಮಿಳುನಾಡು ವಿಧಾನಸಭಾ ಫಲಿತಾಂಶ ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕೆಂದರೆ ಬಹುತೇಕ ಸಮೀಕ್ಷೆಗಳು ಹೇಳಿದ್ದಂಥದ್ದು DMK ಪಕ್ಷ ಮತ್ತೆ ಅಧಿಕಾರವನ್ನು ಹಿಡಿಯುತ್ತೆ, ಸ್ಟಾಲಿನ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಒಂದು ವರದಿಯನ್ನೇ ಬಹುತೇಕ ಸಮೀಕ್ಷೆಗಳು ಕೊಟ್ಟಿದ್ವು. ಆದರೆ ಒಂದೇ ಒಂದು ಸಮೀಕ್ಷೆ ಮಾತ್ರ ವಿಜಯ್ ಅವರ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿತ್ತು. ಸೊ ಈಗ ಫಲಿತಾಂಶವನ್ನು ನೋಡ್ತಾ ಇದ್ದರೆ ಬಹುತೇಕ ಕ್ಷೇತ್ರಗಳಲ್ಲಿ ಈಗಾಗಲೇ ಶತಕವನ್ನು ಬಾರಿಸ್ತಾ ಇದೆ ವಿಜಯ್ ಅವರ ಟಿ.ವಿ.ಕೆ ಪಕ್ಷ. 100 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸೊ ಹಾಗೆ DMK ಏನು ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವರದಿಗಳಿದ್ವು ಅದೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಸುಮಾರು 50-52 ಕ್ಷೇತ್ರಗಳಲ್ಲಿ ಮಾತ್ರ ಈಗ ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ. ಅದನ್ನು ಕ್ರಾಸ್ ಮಾಡಿ ಈಗ AIDMK ಪಕ್ಷ 56 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು
ಪಡ್ಕೊಂಡಿದೆ. ಸೊ ಇದೆಲ್ಲವನ್ನು ಕೂಡ ನಾವು ನೋಡಿದಾಗ, ಯಾಕೆಂದರೆ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು 118 ಬೇಕಾಗತ್ತೆ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರೋದಕ್ಕೆ. 118 ಸಾಕು. ಸೊ ಈಗ ವಿಜಯ್ ಅವರು ಹೋಗ್ತಾ ಇರುವಂಥ ಓಟವನ್ನು ನೋಡಿದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುವಂಥ ಅವಕಾಶಗಳಿದೆ. 118 ಸೀಟುಗಳನ್ನು ಗೆದ್ದಿದ್ದೇ ಆದರೆ ವಿಜಯ್ ಅವರು ಈಸಿಯಾಗಿ ತಮಿಳುನಾಡಿನಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಅವರಿಗೆ ಯಾವುದೇ DMK ಪಕ್ಷ ಇರ್ಬೋದು, AIDMK ಅಥವಾ MDMK, DMDK ಈ ಪಕ್ಷಗಳ ಬೆಂಬಲ ಯಾವುದೂ ಕೂಡ ಬೇಕಾಗೋದಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮೋದ್ರಿಂದ ಸಹಜವಾಗಿ ವಿಜಯ್ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ. ಹಾಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳು ಕೂಡ ಹೆಚ್ಚಿದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ, ಥ್ಯಾಂಕ್ ಯು.